ಇನ್ನು ಮೆಡಿಕಲ್ ಶಾಪ್ಗಳು ಬಂದಾಗ್ತಿರುವಂಥದ್ದು ಜಿಲ್ಲೆಗಳಲ್ಲಿ ಯಾವ ರೀತಿ ಇದೆ ಸ್ಥಿತಿ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ ಬಂದ್ಗೆ. ನಿನ್ನೆ ರಾತ್ರಿ 12 ಗಂಟೆಯಿಂದ ಇವತ್ತು ರಾತ್ರಿ 12 ಗಂಟೆ ತನಕ ನಾವು ಬಂದ್ ಮಾಡ್ತೀವಿ ಅಂತ ದಕ್ಷಿಣ ಕನ್ನಡದವರು ಹೇಳಿದ್ದಾರೆ. ಅದನ್ನು ಬಿಟ್ಟರೆ ತುಮಕೂರು, ಗದಗ ಜಿಲ್ಲೆಯಲ್ಲೂ ಕೂಡ ಬಂದ್ಗೆ ಬೆಂಬಲ ಸಿಕ್ಕಿದೆ. ಆದರೆ ಕೊಪ್ಪಳ, ದಾವಣಗೆರೆ ಜಿಲ್ಲೆಯಲ್ಲಿ ಮೆಡಿಕಲ್ ಶಾಪ್ಗಳು ಓಪನ್ ಆಗಿವೆ. ಇನ್ನು ಶಿವಮೊಗ್ಗ ನಗರದಲ್ಲಿ ಮೆಡಿಕಲ್ ಶಾಪ್ಗಳು ಬಂದಾಗಿವೆ. ಔಷಧಿ ಸಿಗ್ತಾ ಇಲ್ಲ, ಪಾಪ ಗ್ರಾಹಕರು ಪರದಾಡ್ತಾ ಇದ್ದಾರೆ. ನೋಡಿ, ಯಾರೋ ಒಬ್ಬರು ಈ ಕಿಡ್ನಿ ಸಮಸ್ಯೆಗೆ ಅಂತ ಬಂದಿದ್ದರು. ಚಿಕ್ಕಮಗಳೂರಿನ ಬಂದಂಥ ರೋಗಿ, ಚಿಕ್ಕಮಗಳೂರು ಜಿಲ್ಲೆ ಕಡೂರಿನಿಂದ ಬಂದಂಥವರು. ಪಾಪ ಅವರಿಗೆ ಬೆಳಗ್ಗಿನಿಂದ ಇಂಜೆಕ್ಷನ್ ಸಿಗ್ತಾ ಇಲ್ಲ. ಹೀಗಾಗಿ ಮೆಡಿಕಲ್ ಶಾಪ್ ಮುಂದೆ ಕಾಯ್ತಾ ಇದ್ದಾರೆ. ನಮಗೆ ಗೊತ್ತಿರಲಿಲ್ಲ ವಿಷಯ, ಹೀಗಾಗಿ ಬಂದು ಸಿಕ್ಕಾಕೊಂಡ್ಬಿಟ್ವಿ ಅಂತ ಪಾಪ ಅವ್ರ ಗೋಳು ಅವರಿಗೆ. ಬನ್ನಿ, ನಮ್ಮ ಪ್ರತಿನಿಧಿ ಬಸವರಾಜ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಇವತ್ತು ವಿವಿಧ ಬೇಡಿಕೆ ಆಗ್ರಹಿಸಿ ದೇಶಾದ್ಯಂತ ಪ್ರತಿಭಟನೆ ಆಗ್ತಾ ಇದೆ. ಇವತ್ತು ಅಂದರೆ ಏನು ಔಷಧಿ ವ್ಯಾಪಾರಸ್ಥರಿದ್ದಾರೆ, ಅವರು ಬಂದು ಕರೆ ಕೊಟ್ಟಿದ್ದಾರೆ. ಶಿವಮೊಗ್ಗದ ದುರ್ಗಿಗುಡಿಲಿದ್ದಾವೆ. ದುರ್ಗಿಗುಡಿ ನೋಡ್ಬೋದು, ಅನೇಕ ಸಮಸ್ಯೆಗಳಿದ್ದಾವೆ ಔಷಧಿ ವ್ಯಾಪಾರಸ್ಥರಿಗೆ ಮತ್ತು ಏನು ಮೆಡಿಕಲ್ ಶಾಪ್ ಮಾಲೀಕರಿಗೆ. ಆನ್ಲೈನ್ ಸಮಸ್ಯೆ ಆಗಿದೆ ಅವರಿಗೆ. ಆನ್ಲೈನಿಂದ ಒಂದು ಸಮಸ್ಯೆ ಆದರೆ ಮತ್ತೊಂದು ಬೇಕಾಬಿಟ್ಟಿಯಾಗಿ ಡಿಸ್ಕೌಂಟ್ಗಳು ಸಿಗ್ತಾ ಇದ್ದಾವೆ, ಅದನ್ನು ಅವರಿಗೆ ಸಮಸ್ಯೆ ಆಗ್ತಾಯಿದೆ. ಅದರ ಜೊತೆಗೆ ಈ ನಕಲಿ ಔಷಧ ಹಾವಳಿ ಕೂಡ ಜಾಸ್ತಿ ಆಗಿದೆ. ಎಲ್ಲವನ್ನು ತಡೆಗಟ್ಟಬೇಕಂತೇಳಿ ಇವತ್ತು ದೇಶಾದ್ಯಂತ ಔಷಧಿ ವ್ಯಾಪಾರಸ್ಥರು ಏನು ಸ್ಟ್ರೈಕ್ಗೆ ಕರೆ ಕೊಟ್ಟಿದ್ದಾರೆ. ಆ ಹಿನ್ನೆಲೆ ಕೂಡ ಶಿವಮೊಗ್ಗದಲ್ಲಿ ವಾತಾವರಣ ನೋಡ್ಬೋದು ಹೇಗಿದೆ ಅಂತೇಳಿ. ಇವತ್ತು ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ 1,000ಕ್ಕೂ ಅಧಿಕ ಔಷಧಿ ಅಂಗಡಿಗಳಿದ್ದಾವೆ. ಅದರಲ್ಲಿ ಶಿವಮೊಗ್ಗ ನಗರದಲ್ಲಿ 200ಕ್ಕೂ ಹೆಚ್ಚು ಔಷಧಿ ಅಂಗಡಿಗಳಿದ್ದಾವೆ. ನಾವು ಶಿವಮೊಗ್ಗದ ದುರ್ಗಿಗುಡಿಯಲ್ಲಿ ನೋಡ್ತಿರ್ಬೋದು, ಇಲ್ಲಿರುವಂಥ ಏನು ಮೆಡಿಕಲ್ ಶಾಪ್ ಇದೆ, ಈ ಮೆಡಿಕಲ್ ಶಾಪ್ ಮುಂಭಾಗದಲ್ಲಿ ಏನು ಸ್ಟ್ರೈಕ್ ಇದೆ ಇವತ್ತು, ಆಲ್ ಇಂಡಿಯಾ ಏನು ಕೆಮಿಸ್ಟಿಕ್ ಸ್ಟ್ರೈಕ್ ಇದೆ, ಅದರದ ಪ್ಯಾಂಪ್ಲೆಟ್ಗಳನ್ನ ಹಾಕಿದ್ದಾರೆ. ಇವತ್ತು ಅಂದರೆ ಶಿವಮೊಗ್ಗದಲ್ಲಿ ಇವತ್ತು ಬೆಳಗ್ಗೆಯಿಂದ ಕೂಡ ರಾತ್ರಿ 12 ಗಂಟೆವರೆಗೆ ಯಾವುದೇ ಮೆಡಿಕಲ್ ಶಾಪ್ಗಳು ಓಪನ್ ಆಗಲ್ಲ. ಹಾಗಾಗಿ ಇರುವಂಥ ಗ್ರಾಹಕರಿಗೆ ಇವತ್ತು ಸಾಕಷ್ಟು ಸಮಸ್ಯೆ ಆಗಲಿದೆ. ಅಂದರೆ ಕೆಲವೊಂದು ಮೆಡಿಕಲ್ ಶಾಪ್ಗಳಲ್ಲಿ ಕೆಲವೊಂದು ಮಾತ್ರೆಗಳು ಮತ್ತು ಔಷಧಿ ಆಗಿರ್ಬೋದು, ಇತರೆ ವಸ್ತುಗಳು ಏನು ಅಗತ್ಯ ವಸ್ತುಗಳಿದ್ದಾವೆ, ಔಷಧಿಯ ಸಮಸ್ಯೆಗಳಿರುವಂಥ ವಸ್ತುಗಳು ಅವರಿಗೆ ಅಲ್ಲಿ ಕೆಲವೊಂದು ಮೆಡಿಕಲ್ ಶಾಪ್ಗಳಲ್ಲಿ ಮಾತ್ರ ಸಿಗ್ತವೆ. ಹಾಗಾಗಿ ಆ ಒಂದು ಪ್ರಮುಖ ಏನು ಮೆಡಿಕಲ್ ಶಾಪ್ ಇದೆ, ಮೆಡಿಕಲ್ ಶಾಪಲ್ಲಿ ಔಷಧಿ ಇಲ್ಲದೇ ಇರುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅಂದರೆ ತುರ್ತಾಗಿ ಶಿವಮೊಗ್ಗ ನಗರದಲ್ಲಿರುವಂಥ ಏನು ಪ್ರಮುಖ ದೊಡ್ಡ ದೊಡ್ಡ ಆಸ್ಪತ್ರೆ ಇದ್ದಾವೆ, ಅಲ್ಲಿ ಮೆಡಿಕಲ್ ಶಾಪ್ ಇದ್ದಾವೆ. ಆ ಮೆಡಿಕಲ್ ಶಾಪ್ಗಳಲ್ಲಿ ಮಾತ್ರ ಔಷಧಿಗಳು ಲಭ್ಯವಾಗ್ತದೆ. ಹಾಗಾಗಿ ಇವತ್ತು 11 ಗಂಟೆಗೆ ಶಿವಮೊಗ್ಗದ ಜಿಲ್ಲಾಧಿಕಾರಿ ಕಚೇರಿ ಇದೆ. ಆ ಕಚೇರಿ ಎದುರುಗಡೆ ಕೂಡ ಏನು ಜಿಲ್ಲಾ ಔಷಧ ವ್ಯಾಪಾರ ಸಂಘದ ಸಂಘ ಇದೆ, ಅದರ ಮೂಲಕವಾಗಿ ಒಂದು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಈ ಎಲ್ಲ ಸಮಸ್ಯೆಗೆ ಒಂದು ಪರಿಹಾರ ಕಂಡುಕೊಳ್ಬೇಕಾಗಿದೆ. ಈ ನಿಟ್ಟಿನಲ್ಲಿ ಕೂಡ ಕೇಂದ್ರ ಸರ್ಕಾರ ಇದರ ಬಗ್ಗೆ ಗಮನ ಸೆಳೆಯಬೇಕಾಗಿದೆ. ಆ ನಿಟ್ಟಿನಲ್ಲಿ ಪ್ರತಿಭಟನೆ ಆಗ್ತದೆ. ನಮಗೆ ಒಂದು ಮೆಡಿಕಲ್ ಒಂದು ಔಷಧಿ ಅಂಗಡಿ ಎದುರುಗಡೆ ಇದ್ದಾವೆ. ಬೆಳಗ್ಗಿಂದ ಕೂಡ ಒಬ್ಬರು ಗ್ರಾಹಕರು ಬಂದು ಇಲ್ಲಿ ಕಾಯ್ತಾ ಇದ್ದಾರೆ. ಅವ್ರ ಮಾತಾಡ್ಸೋಣ. ಇವತ್ತು ಸ್ಟ್ರೈಕ್ ಇದೆ, ಎಲ್ಲ ಮೆಡಿಕಲ್ ಶಾಪ್ ಬಂದಾಗುತ್ತೆ. ನೀವು ಇಲ್ಲಿ ಬಂದು ಬೆಳಗಿಂದ ಎಷ್ಟು ಗಂಟೆಯಿಂದ ಕಾಯ್ತೀರಿ? ಏನು ಮೆಡಿಸಿನ್ ಬೇಕಾಗಿದೆ ನಿಮಗೆ? 7:50 ಬಂದು ಕಾಣ್ತೀವಿ. ಮೆಡಿಸಿನ್ ಅಂದರೆ ನಾವು ಕಿಡ್ನಿ ಪ್ರಾಬ್ಲಮ್, ಹಾರ್ಟಿಂದು, BP, ಶುಗರು ಎಲ್ಲ ಮಾತ್ರ ತಗೋಬೇಕು. ಇಲ್ಲೇ ನಾವು ಮಾಮೂಲಿ ರೆಗ್ಯುಲರ್ ಇಲ್ಲೇ ತೊಗೊಳ್ತಿರೋದು. ಇವತ್ತು ಬಂದು ಇಷ್ಟೊಂದರ ತೆಗಿಬೇಕಾಯ್ತು, ಬಾಗಿಲು ತೆಗ್ದಿಲ್ಲ. ಅದು ನಮಗೆ ಸ್ಟ್ರೈಕ್ ಅನ್ನೋದು ಗೊತ್ತಿಲ್ಲ. ನಾವು ಕಡೂರಿಂದ ಬರೋದು, ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಕಡೂರಿಂದ. ಈಗ ಹಿಂಗಾದರೆ ಮತ್ತೆ ಇಲ್ಲಿ ಮೆಡಿಕಲ್ ಎಲ್ಲ ಸ್ಟ್ರೈಕ್ ಅಂದರೆ ಇನ್ನೇನು ವಾಪಸ್ ಹೋಗ್ಬೇಕಾಗತ್ತೆ. ಅಂದರೆ ಈ ಔಷಧಿಗಳು ಅಂದರೆ ನಿಮಗೆ ಇವತ್ತು ಬೇಕಾಗಿದೆಯಾ? ತುಂಬ ಅಗತ್ಯ ಇದೆ. ಇವತ್ತು ಒಂದು ಬ್ಲಡ್ ಇಂಜೆಕ್ಷನ್ ಬೇಕಾಯ್ತು, ಅಗತ್ಯ ಆಗಿತ್ತು ಅದು. ಆದರೆ ಬಾಗಿಲು ತೆಗ್ದಿನಿ, ಬೇರೆ ಎಲ್ಲೂ ಸಿಗಲ್ಲ. ಇಲ್ಲಿ ಸ್ವಲ್ಪ ಕಮ್ಮಿ ರೇಟು ತೊಗೊಳ್ತಿದ್ವಿ. ಬೇರೆ ಕಡೆ 2,000 ಚಿಲ್ಲರೆ, ಇಲ್ಲಿ 350 ರೂಪಾಯಿ ಸಿಗುತ್ತೆ ಬ್ಲಡ್ ಇಂಜೆಕ್ಷನ್. ಅದರಿಂದ ಬಂದು ಬಾಗಿಲು ಹಾಕ್ತಿದ್ದಾರೆ. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವರಾಜ್ ಗಣ್ವಿ, TV9 ಶಿವಮೊಗ್ಗ. ಬನ್ನಿ, ಮಹೇಶ್ ಈಗ ನಮ್ಮ ಜೊತೆಗಿದ್ದಾರೆ, ರಾಜ್ಯ ಮೆಡಿಕಲ್ ಅಸೋಸಿಯೇಷನ್ ನಿರ್ದೇಶಕರು. ಮಹೇಶ್, ನಮ್ಮ ಧ್ವನಿ ಕೇಳ್ತಾ ಇದೆ ಅಂತ ಅಂದ್ಕೋತೀನಿ. ಏನು ಎಲ್ಲ ಕಡೆಗೂ ಮೆಡಿಕಲ್ ಶಾಪ್ಗಳು ಬಂದಾಗಿದೆಯಾ ಸರ್? ಸರ್, ಇವತ್ತು ಸಂಪೂರ್ಣವಾಗಿ ಬಹುತೇಕ ಅಂಗಡಿ ಮುಂಗಟ್ಟುಗಳೆಲ್ಲ ಮುಚ್ಚಿದವೆ. ಯಾಕಂತಂದ್ರೆ ಆನ್ಲೈನ್ ಇರುತ್ತಾ, ಆನ್ಲೈನ್ ನಿಂದ ಆಗುತ್ತಿರುವಂತ ತುಂಬಾ ತೊಂದರೆಗಳನ್ನ ಅನುಭವಿಸುತ್ತಿರುವಂತ ನಮ್ಮ ಸಣ್ಣ ಪುಟ್ಟ ಔಷಧಿ ವ್ಯಾಪಾರಿಗಳ ಪರವಾಗಿ ನಡೆಯುತ್ತಿರುವಂತ ಬಂದು ಇವತ್ತೊಂದು ದಿವಸದ ಬಂದು. ಹಾಗಾಗಿ ಎಂಟೈರು ನಮ್ಮ ಬೆಂಗಳೂರಲ್ಲಿ ಬಹುತೇಕ ಭಾಗಗಳಲ್ಲಿ ನೀವು ನೋಡಿರ್ಬೋದು. ಈಗಾಗಲೇ ನಾವೆಲ್ಲರೂ ಎಲ್ಲಾ ಕಡೆನೂ ಹೋಗಿ ನೋಡ್ಕೊಂಡ್ ಬಂದಿದ್ದೀವಿ. ಯಶವಂತಪುರ ಆಗಿರ್ಬೋದು, ವಿದ್ಯಾರಣ್ಯಪುರ ಆಗಿರ್ಬೋದು, ಸಾಕರ್ ನಗರ ಆಗಿರ್ಬೋದು, ನಮ್ಮ ರಾಜಾಜಿ ನಗರ ಆಗಿರ್ಬೋದು, ನಮ್ಮ ಮಾರ್ಕೆಟ್ ಏರಿಯಾ ಆಗಿರ್ಬೋದು, ಮಲ್ಲೇಶ್ವರಂ ಏರಿಯಾ ಆಗಿರ್ಬೋದು, ಸಾಕಷ್ಟು ಬೆಂಗಳೂರಿನ ಪ್ರಮುಖ ಜಾಗಗಳಲ್ಲಿ ಆಲ್ಮೋಸ್ಟ್ ಎಲ್ಲರೂ. ಅಲ್ಲ ಸರ್, ಈಗ ಮಹೇಶ್ ಜಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ KCDA ಮತ್ತೆ KPRDO ಅದರ ನಡುವೆ ಈ ಸಹಮತನೇ ಇಲ್ವಲ್ಲ ಸರ್? ಒಬ್ರು ಬೆಂಬಲ ಕೊಡ್ತೀವಿ ಅಂತಾರೆ, ಒಬ್ರು ಕೊಡಲ್ಲ ಅಂತಾರೆ. ಸರ್, ಇದು ಇನ್ನೊಂದು ಇಲ್ಲಿ ದ್ವಂದ್ವ ಏನಾಗಿದೆ ಅಂತಂದ್ರೆ, ಖುದ್ದಾಗಿ
ಈ ಸಮಸ್ಯೆ ಎಲ್ಲ ಸಣ್ಣ ಪುಟ್ಟ ಔಷಧಿ ವ್ಯಾಪಾರಿಗಳಿಗೆ ಅದನ್ನ ಅವರು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದಾರೋ ನಮ್ಗಂತೂ ಗೊತ್ತಿಲ್ಲ. ಈ ಬಂದಿನ ಉದ್ದೇಶ ಏನಂತಂದ್ರೆ ಆನ್ಲೈನ್ ಇಂದ ಆಗುತ್ತಿರುವಂತ ಅನಾಹುತ ಯುವ ಪೀಳಿಗೆ ಏನಾಗಿದೆ ಅಂತಂದ್ರೆ ಇವತ್ತಿನ ದಿವಸ ಆನ್ಲೈನ್ಗಳಿಂದ ಮಾರಕ ಅಫೀಮ್ ಆಗಿರ್ಬೋದು, ಗಾಂಜಾ ಆಗಿರ್ಬೋದು, ನೀವೇ ನೋಡ್ತಾ ಇದ್ದೀರಾ. ಇಂಥ ವಸ್ತುಗಳನ್ನೆಲ್ಲ ಆನ್ಲೈನ್ ಅಲ್ಲಿ ಯಥೇಚ್ಛವಾಗಿ ನಮ್ಮ ಯುವಕರು ತರ್ಕೊಂಡು ವ್ಯಸನಿಗಳಾಗ್ತಾ ಇದ್ದಾರೆ. ಅದನ್ನು ತಪ್ಪಿಸ್ಬೇಕು ಅನ್ನೋ ಉದ್ದೇಶನೇ ನಮ್ದು. ನಾವು ಬಂದ್ ಮಾಡೋದು, ಬಂದ್ ಮಾಡಿರೋ ಉದ್ದೇಶ ಅದು, ಪ್ಲಸ್ ಸಾರ್ವಜನಿಕರ ಹಿತದೃಷ್ಟಿಯಿಂದ, ಪ್ಲಸ್ ನಮ್ಮ ಮೆಡಿಕಲ್ ಶಾಪ್ಗಳ ಹಿತದೃಷ್ಟಿಯಿಂದ ಮಾಡಿರುವಂತ ಬಂದು. ಈಗಾಗಲೇ ನಾವು ಸಾಕಷ್ಟು ಸುಮಾರು 7-8 ವರ್ಷಗಳಿಂದ ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರಕ್ಕಾಗಿರ್ಬೋದು, ನಮ್ಮ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅನೇಕ ಬಾರಿ ನಾವು ಮನವಿಗಳನ್ನು ಕೊಟ್ಟಿದ್ದೀವಿ. ಆನ್ಲೈನ್ ನಿಂದ ನಮ್ಗೆ ಆಗುತ್ತೆ. ಓಕೆ, ನಿಮ್ ಪ್ರಕಾರ ಹಂಗಾದ್ರೆ ಇವತ್ತು ಈ ಬಂದ್ ಅನ್ನುವಂತ ಸಕ್ಸಸ್ ಆಗುತ್ತೆ ಮಹೇಶ್ ಹಂಗಾದ್ರೆ? 101% ಓಕೆ 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 ಮಳಿಗೆಗಳು ಕ್ಲೋಸ್ ಆಗಿದ್ದಾವೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್.